ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ಅಪ್ಡೇಟ್ ಆಗ್ತಿದೆ ಅಂತ ಹೇಳಿ ಇಬ್ಬರನ್ನ ವಶಕ್ಕೆ ಪಡೆದಿರೋದು, ಮತ್ತೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಎಸ್, ಈಗಾಗಲೇ ಸೆಕ್ಯೂರ್ ಮಾಡಿಕೊಂಡಿರುವಂತಹ 4 ಜನ CMS ಸಿಬ್ಬಂದಿಗಳೇನಿದ್ದಾರೆ ಅವರ ಹೇಳಿಕೆಯನ್ನು ಪಡೆದುಕೊಂಡಿರುವಂಥದ್ದು ಮತ್ತು ಅವರ ಮೊಬೈಲ್ಗಳನ್ನು ಮೊದಲು ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ನಂಬರ್ಗಳು ಕೂಡ ಸಿಕ್ಕಿದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಮಾಹಿತಿ ಸಿಕ್ಕಿದೆ. ಅಂದರೆ ಅವರ ಗೆಸ್ಸಿಂಗ್ ಏನು, ಒಂದು ಸಲ ಡಿಲೀಟ್ ಅನ್ನು ಮಾಡಿದಂತಹ ಸಂದರ್ಭದಲ್ಲಿ ವಾಟ್ಸಪ್ ಕಾಲ್ ಮಾಡಿದ್ರೆ ಯಾರಿಗೂ ಕೂಡ ಸಿಗೋದಿಲ್ಲ. ಮತ್ತೆ ಆ ವಾಟ್ಸಪ್ ಕಾಲ್ ಮಾಡಿದ ಏನಿದೆ ಅದು ಮೆಸೇಜ್ ಏನಿದೆ ಅದು ಡಿಲೀಟ್ ಮಾಡಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಡಿಲೀಟ್ ಆಗೋಗುತ್ತೆ. ಅದನ್ನ ಯಾರು ಕೂಡ ತೆಗೆದೋಕೆ ಸಾಧ್ಯ ಆಗೋದಿಲ್ಲ, ಅಂದ್ರೆ ರಿಕವರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವರ ಅನಿಸಿಕೆ ಇರಬಹುದು. ಆದರೆ ಅದನ್ನ ರಿಟ್ರೀವ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ನಂಬರ್ಗಳು ಕೂಡ ಸಿಕ್ಕಿದೆ. ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ಅವರಿಂದ ಮಾಹಿತಿ ಏನಾದರೂ ಅವರ ಮಾಹಿತಿಯ ಮೇರೆಗೆ ಈ ಆರೋಪಿಗಳು ಸಿಕ್ಕಿದ್ರ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿರಂತರವಾಗಿ ಅವರನ್ನ ಇದಿಗೆ ಮಾಡಿದಂದ್ರೆ ಅವರು ಸಂತ್ರಸ್ತರು ಅಂತ ಅನಿಸಿಕೊಳ್ತಾರೆ. ಅಂದ್ರೆ ಅವರಿಗೆ ಈ ರೀತಿಯಾದಂತಹ ತೊಂದರೆ ಏನಾದರೂ ಆದಂತಹ ಸಂದರ್ಭದಲ್ಲಿ ಅವರು ಸಂತ್ರಸ್ತರು ಅಂತ ಅನಿಸ್ಕೊಳ್ತಾರೆ. ಆದ್ರೆ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೆ ಯಾರು ಕೂಡ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಳ್ಳೋದಿಲ್ಲ. ಹೀಗಾಗಿ ಶಂಕೆಯ ಮೇರೆಗೆ ಅವರನ್ನ ಇರಿಸಿಕೊಂಡಿದ್ರು ಮತ್ತು ಒಂದಷ್ಟು ವರ್ಕೌಟ್ಗಳನ್ನು ಕೂಡ ಮಾಡಿದ್ರು. ಅಂದ್ರೆ ಮಾನಸಿಕವಾಗಿ ಅವರಿಗೆ ಒತ್ತಡ ಅಂದ್ರೆ ಬಾಯಿ ಬಿಡಿಸುವಂತಹ ತಂತ್ರಗಳು ಕೆಲವೊಂದು ಅದನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದೆರಡು ಹೆಸರುಗಳನ್ನ ಬಾಯಿ ಬಿಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇಲ್ಲಿರುವಂತಹ ಇಬ್ಬರು ಸಿಕ್ಕಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಯಾವುದೇ ರೀತಿಯಾದಂತಹ ಕ್ಲೂಗಳನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ಮತ್ತು ಪೊಲೀಸರಿಗೂ ಕೂಡ ಇಂತಹ ಒಂದು ಕ್ಲೂ ಇದೆ, ಇಂತಹ ವ್ಯಕ್ತಿಗಳನ್ನ ಬಂಧನ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಸುಳಿವು ಕೂಡ ಇರಲಿಲ್ಲ. ಹೀಗಾಗಿ ಇವರ ಮೇಲೆ ಈ ಹಿಂದೆ ಇದ್ದಂತಹ ಒಂದು ಶಂಕೆ ಏನಿದೆ, ಇವರೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗ ದಟ್ಟವಾಗಿ ಮೂಡ್ತಾ ಇದೆ. ಪ್ರತಿಯೊಂದು ಈ ಹಿಂದೆ ನಡೆದಂತಹ ಪ್ರತಿಯೊಂದು ರಾಬರಿಗಳಲ್ಲಿ ಅಂದ್ರೆ ಈ ರೀತಿಯಾದಂತಹ ಎಕನಾಮಿಕ್ ಇದು ಹಣದ ವಿಚಾರವಾಗಿ ಅಂದ್ರೆ CMS ರೀತಿಯಾದಂತಹ ಏಜೆನ್ಸಿಗಳಲ್ಲಿ ಏನು ರಾಬರಿಗಳು ನಡೆದಿದೆ ಅದೆಲ್ಲದಕ್ಕೂ ಕೂಡ ಅಲ್ಲಿದ್ದಂತಹ ಸಿಬ್ಬಂದಿ ಅಥವಾ ಸಿಬ್ಬಂದಿ ಏನಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಇರ್ತಾನೆ ಇತ್ತು. ಅವರನ್ನೇ ಎನ್ಕ್ವೈರಿ ಮಾಡ್ತಾ ಇದ್ರು. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ಹೊರಗಡೆಯಿಂದ ಬಂದು ಅವರನ್ನು ವಾಚ್ ಮಾಡಿ ಅವರನ್ನ ಫಾಲೋ ಮಾಡಿ ಈ ರೀತಿಯಾಗಿ ದರೋಡೆ ಮಾಡಿರುವಂತಹ ಒಂದು ಘಟನೆಗಳು ಇಲ್ಲಿವರೆಗೂ ಬಹುತೇಕ ನಡೆದಿಲ್ಲ. ಆದರೆ ಒಳಗಡೆ ಇದ್ದಂತಹ ಸಿಬ್ಬಂದಿಗಳು ಮತ್ತೆ ಸಿಬ್ಬಂದಿಗಳೇ ಇದಕ್ಕೆ ಕೈ ಜೋಡಿಸಿದ ಬಳಿಕವಷ್ಟೇ ಇಂತಹ ಬೃಹತ್ ದರೋಡೆಯನ್ನ ಮಾಡೋದಕ್ಕೆ ಸಾಧ್ಯವಾಗುವುದು. ಯಾಕಂದ್ರೆ ಅದರಲ್ಲಿ ಒಳಗೆ ಇರುವಂತಹ ಒಂದಷ್ಟು ಟೆಕ್ನಿಕ್ಗಳೇನಿದೆ ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಅಂದ್ರೆ ಆ ಸಿಬ್ಬಂದಿಗಳಿಗೆ ಗೊತ್ತಿರುತ್ತೆ. ಅವರನ್ನ ಇಲ್ಲಿಗೆ ಡೆಪ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಸರಿಯಾದಂತಹ ಒಂದು ಟ್ರೈನಿಂಗ್ಗಳನ್ನು ಕೊಡಲಾಗುತ್ತೆ. ಮತ್ತೆ ಯಾವ ರೀತಿ ಲಾಕ್ಗಳನ್ನು ಮಾಡಬೇಕು, ಯಾವ ರೀತಿ ಈ ದರೋಡೆ ಆಗುವಂತಹ ಸನ್ನಿವೇಶದಲ್ಲಿ ನೀವು ಯಾವ ರೀತಿ ವರ್ತನೆಯನ್ನ ಮಾಡಬೇಕು, ಯಾವ ಬಟನ್ಗಳನ್ನು ಒತ್ತಿ ಅದನ್ನ ಹಣವನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕು, ಅದೆಲ್ಲದರ ಒಂದು ತರಬೇತಿಯನ್ನ ನೀಡಲಾಗುತ್ತೆ. ಆದರೆ ಇಂತಹ ಒಂದು ಟ್ರೈನ್ಡ್ ಸಿಬ್ಬಂದಿಗಳು ಇದ್ದಾಗಲೂ ಕೂಡ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ಇದು ಒಳಗಡೆ ಇದ್ದಂತಹ ವ್ಯಕ್ತಿಗಿಂದಲೇ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಅನ್ನೋದು ನಿನ್ನೆಯಿಂದಲೂ ಕೂಡ ಪೊಲೀಸರಿಗೆ ಬಲವಾದ ಶಂಕೆ ಇತ್ತು. ಈಗ ಸದ್ಯ ವಶಕ್ಕೆ ಪಡೆದಿರುವಂತಹ ಹೇಮಂತ್ ಮತ್ತೆ ಸುನೀಲ್ ಏನಿದ್ದಾರೆ ಬಾಣಸ್ವಾಡಿ ನಿವಾಸಿಗಳು ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇವರು ಯಾರ ಜೊತೆ ಒಂದು ನಿರಂತರವಾಗಿ ನಂಟಿನಲ್ಲಿದ್ರು, ಈ ಪ್ಲಾನಿಗೆ ಮಾಸ್ಟರ್ ಮೈಂಡ್ ಯಾರು, ಆ ಮಾಸ್ಟರ್ ಮೈಂಡ್ ಯಾವ ಈ ಸಂಸ್ಥೆಗೆ ಸೇರಿದವನ ಅಥವಾ ಬೇರೆ ಯಾರಾದ್ರೂ ವ್ಯಕ್ತಿನ, ಮತ್ತೆ ಈ ಹಿಂದೆ ಏನಾದ್ರೂ ಇದೇ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ಹಳೆ ಅಫೆಂಡರ್ಸ್ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ನೋಡಬೇಕಾಗಿದೆ. ಈಗ ಸದ್ಯ ಅವರ ಇಬ್ಬರ ವಿಚಾರಣೆಯನ್ನ ನಡೀತಾ ಇದೆ. ಸಂಪೂರ್ಣವಾಗಿ ಅವರನ್ನ ಭದ್ರತೆಯ ಮುಖಾಂತರ ತಡರಾತ್ರಿ ಈ ಒಂದು ಠಾಣೆಗೆ ಅಂದ್ರೆ ಈ ಪೊಲೀಸ್ ಸೌತ್ ದಕ್ಷಿಣ ವಿಭಾಗದ ಯಾವುದಾದ್ರೂ ಪೊಲೀಸ್ ಠಾಣೆಯಲ್ಲಿ ಆತನನ್ನ ಇರಿಸಿ ಎನ್ಕ್ವೈರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಈಗಾಗಲೇ ಸಾಕಷ್ಟು ಒಂದು ಸೆನ್ಸೇಷನಲ್ ಅನಿಸಿಕೊಂಡಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಭದ್ರತೆ ಕೂಡ ಬೇಕಾಗುತ್ತೆ. ಈಗ ಸಿದ್ದಾಪುರದಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಗೊತ್ತಾದ್ರೆ ಇಲ್ಲಿ ಜನ ಸೇರುವಂತಹ ಸಾಧ್ಯತೆ ಅಂದ್ರೆ ಕ್ಯೂರಿಯಾಸಿಟಿ ಮೇಲೆ, ಹೀಗಾಗಿ ಇಲ್ಲಿಂದ ಬೇರೆ ಠಾಣೆಗೆ ಶಿಫ್ಟ್ ಮಾಡಿ ಅಲ್ಲಿ ಎನ್ಕ್ವೈರಿಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಈ ಎನ್ಕ್ವೈರಿ ವೇಳೆ ಮತ್ತಷ್ಟು ಜನರ ಒಂದು ಬಗ್ಗೆ ವಿಚಾರಣೆಯನ್ನ ನಡೆಸಬೇಕು, ಅಂದ್ರೆ ಅವರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕು.
ಬಹುದೊಡ್ಡ ರಿಸ್ಕ್ ಅಂತ ಹೇಳಿದ್ರೆ ಅವರಿಂದ ಹಣವನ್ನ ರಿಕವರಿ ಮಾಡೋದು, ಹಣವನ್ನ ಎಲ್ಲೆಲ್ಲಿ ಇಟ್ಟಿದ್ದಾರೆ ಮತ್ತೆ ಯಾರಿಗೆ ಇದನ್ನ ಡಿಸ್ಪ್ಯಾಚ್ ಆಗಿದೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗತ್ತೆ. ಅಕಸ್ಮಾತ್ ಇಲ್ಲಿ ಶೇರ್ಗಳನ್ನ ಮಾಡಿಕೊಂಡು ಮತ್ತೊಬ್ಬ ಮಾಸ್ಟರ್ ಮೈಂಡ್ ಏನಿರ್ತಾನೆ ಆತನಿಗೆ ಶೇರ್ ಪಡೆದುಕೊಂಡು ಅಲ್ಲಿಂದ ಬೇರೆ ಕಡೆ ಏನಾದರೂ ಆತ ಎಸ್ಕೇಪ್ ಆದ್ರೆ ಆತನನ್ನ ಹೋಗಿ ಬಂಧಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಈ ಲಾಂಗ್ ಪ್ರೋಸೆಸ್ ಅಂತ ಹೇಳ್ಬೋದು. ಈ ಇಬ್ಬರು ಸಿಕ್ಕಿದ ತಕ್ಷಣ ಇನ್ನು ಉಳಿದ ಆರೋಪಿಗಳು ಅತಿ ವೇಗವಾಗಿ ಸಿಗ್ತಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ. ಹೀಗಾಗಿ ಸ್ವಲ್ಪ ರಿಸ್ಕ್ ತೆಗೆದುಕೊಂಡೇ ಪ್ರತಿಯೊಂದು ಅಂದ್ರೆ ಈ ಇಬ್ಬರನ್ನ ಹೇಗೆ ವಶಕ್ಕೆ ಪಡೆದುಕೊಂಡ್ರು ಅದೇ ರೀತಿ ಅವರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಪೊಲೀಸರು ಮಾಡಿಕೊಂಡಿದ್ದಾರೆ. ಪ್ರವೀಣ್. ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ. ಪ್ರತಿನಿಧಿ ಅಭಿಷೇಕ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಭಿಷೇಕ್, ಗಮನಿಸ್ತಾ ಇದ್ದೀವಿ ನಿನ್ನೆಯಿಂದ ಈ ಕ್ಷಣದವರೆಗೂ ಏನೆಲ್ಲ ಅಪ್ಡೇಟ್ ಆಗ್ತಿದೆ ಅಂತ ಹೇಳಿ ಇಬ್ಬರನ್ನ ವಶಕ್ಕೆ ಪಡೆದಿರೋದು, ಮತ್ತೆ ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ? ಈಗಾಗಲೇ ಸೆಕ್ಯೂರ್ ಮಾಡಿಕೊಂಡಿರುವಂತಹ 4 ಜನ CMS ಸಿಬ್ಬಂದಿಗಳೇನಿದ್ದಾರೆ ಅವರ ಹೇಳಿಕೆಯನ್ನು ಪಡೆದುಕೊಂಡಿರುವಂಥದ್ದು ಮತ್ತು ಅವರ ಮೊಬೈಲ್ಗಳನ್ನು ಮೊದಲು ರಿಟ್ರೀವ್ ಮಾಡುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡಿದ್ದಾರೆ. ಆ ರಿಟ್ರೀವ್ ಮಾಡಿದಂತಹ ಸಂದರ್ಭದಲ್ಲಿ ಅನೇಕ ನಂಬರ್ಗಳು ಕೂಡ ಸಿಕ್ಕಿದೆ ಅನ್ನುವಂತಹ ವಿಚಾರಗಳು ಕೂಡ ಈಗ ಮಾಹಿತಿ ಸಿಕ್ಕಿದೆ. ಅಂದ್ರೆ ಅವರ ಗೆಸ್ಸಿಂಗ್ ಏನು, ಒಂದು ಸಲ ಡಿಲೀಟ್ ಅನ್ನ ಮಾಡಿದಂತಹ ಸಂದರ್ಭದಲ್ಲಿ ವಾಟ್ಸಪ್ ಕಾಲ್ ಮಾಡಿದ್ರೆ ಯಾರಿಗೂ ಕೂಡ ಸಿಗೋದಿಲ್ಲ. ಮತ್ತೆ ಆ ವಾಟ್ಸಪ್ ಕಾಲ್ ಮಾಡಿದ ಏನಿದೆ ಅದೇ ಮೆಸೇಜ್ ಏನಿದೆ ಅದು ಡಿಲೀಟ್ ಮಾಡಿದಂತಹ ಸಂದರ್ಭದಲ್ಲಿ ಕಂಪ್ಲೀಟ್ ಆಗಿ ಡಿಲೀಟ್ ಆಗೋಗುತ್ತೆ. ಅದನ್ನ ಯಾರು ಕೂಡ ತೆಗೆದೋಕೆ ಸಾಧ್ಯ ಆಗೋದಿಲ್ಲ, ಅಂದ್ರೆ ರಿಕವರಿ ಮಾಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳಿ ಅವರ ಅನಿಸಿಕೆ ಇರಬಹುದು. ಆದ್ರೆ ಅದನ್ನ ರಿಟ್ರೀವ್ ಮಾಡಿದಂತಹ ಹಿನ್ನೆಲೆಯಲ್ಲಿ ಸಾಕಷ್ಟು ನಂಬರ್ಗಳು ಕೂಡ ಸಿಕ್ಕಿದೆ. ಅವರನ್ನ ತೀವ್ರವಾಗಿ ವಿಚಾರಣೆಗೆ ಒಳಪಡಿಸಿದ ಬಳಿಕ ಅವರಿಂದ ಮಾಹಿತಿ ಏನಾದರೂ ಅವರ ಮಾಹಿತಿಯ ಮೇರೆಗೆ ಈ ಆರೋಪಿಗಳು ಸಿಕ್ಕಿದ್ರ ಅನ್ನುವಂಥದ್ದು ಕೂಡ ಈಗ ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಯಾಕಂದ್ರೆ ನಿರಂತರವಾಗಿ ಅವರನ್ನ ಇದಿಗೆ ಮಾಡಿದಂದ್ರೆ ಅವರು ಸಂತ್ರಸ್ತರು ಅಂತ ಅನಿಸಿಕೊಳ್ತಾರೆ. ಅಂದ್ರೆ ಅವರಿಗೆ ಈ ರೀತಿಯಾದಂತಹ ತೊಂದರೆ ಏನಾದರೂ ಆದಂತಹ ಸಂದರ್ಭದಲ್ಲಿ ಅವರು ಸಂತ್ರಸ್ತರು ಅಂತ ಅನಿಸ್ಕೊಳ್ತಾರೆ. ಆದ್ರೆ ನಿನ್ನೆ ರಾತ್ರಿಯಿಂದ ಇಲ್ಲಿಯವರೆಗೆ ಯಾರು ಕೂಡ ಪೊಲೀಸ್ ಠಾಣೆಯಲ್ಲಿ ಇರಿಸಿಕೊಳ್ಳೋದಿಲ್ಲ. ಹೀಗಾಗಿ ಶಂಕೆಯ ಮೇರೆಗೆ ಅವರನ್ನ ಇರಿಸಿಕೊಂಡಿದ್ರು ಮತ್ತು ಒಂದಷ್ಟು ವರ್ಕೌಟ್ಗಳನ್ನು ಕೂಡ ಮಾಡಿದ್ರು. ಅಂದ್ರೆ ಮಾನಸಿಕವಾಗಿ ಅವರಿಗೆ ಒತ್ತಡ ಅಂದ್ರೆ ಬಾಯಿ ಬಿಡಿಸುವಂತಹ ತಂತ್ರಗಳು ಕೆಲವೊಂದು ಅದನ್ನು ಮಾಡಿದಂತಹ ಸಂದರ್ಭದಲ್ಲಿ ಸಹಜವಾಗಿಯೇ ಒಂದೆರಡು ಹೆಸರುಗಳನ್ನ ಬಾಯಿ ಬಿಟ್ಟಿರುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂದ್ರೆ ಇಲ್ಲಿರುವಂತಹ ಇಬ್ಬರು ಸಿಕ್ಕಿರುವಂತಹ ವ್ಯಕ್ತಿಗಳೇನಿದ್ದಾರೆ ಅವರು ಯಾವುದೇ ರೀತಿಯಾದಂತಹ ಕ್ಲೂಗಳನ್ನು ಕೂಡ ಬಿಟ್ಟುಕೊಟ್ಟಿಲ್ಲ ಮತ್ತು ಪೊಲೀಸರಿಗೂ ಕೂಡ ಇಂತಹ ಒಂದು ಕ್ಲೂ ಇದೆ, ಇಂತಹ ವ್ಯಕ್ತಿಗಳನ್ನ ವಶಕ್ಕೆ ಪಡೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಸುಳಿವು ಕೂಡ ಇರಲಿಲ್ಲ. ಹೀಗಾಗಿ ಇವರ ಮೇಲೆ ಈ ಹಿಂದೆ ಇದ್ದಂತಹ ಒಂದು ಶಂಕೆ ಏನಿದೆ, ಇವರೇ ಈ ರೀತಿಯಾದಂತಹ ಒಂದು ಕೃತ್ಯವನ್ನು ಎಸಗಿದ್ದಾರೆ ಅನ್ನುವಂತಹ ಒಂದು ಅನುಮಾನಗಳು ಕೂಡ ಈಗ ದಟ್ಟವಾಗಿ ಮೂಡ್ತಾ ಇದೆ. ಪ್ರತಿಯೊಂದು ಈ ಹಿಂದೆ ನಡೆದಂತಹ ಪ್ರತಿಯೊಂದು ರಾಬರಿಗಳಲ್ಲಿ ಅಂದ್ರೆ ಈ ರೀತಿಯಾದಂತಹ ಎಕನಾಮಿಕ್ ಇದು ಹಣದ ವಿಚಾರವಾಗಿ ಅಂದ್ರೆ CMS ರೀತಿಯಾದಂತಹ ಏಜೆನ್ಸಿಗಳಲ್ಲಿ ಏನು ರಾಬರಿಗಳು ನಡೆದಿದೆ ಅದೆಲ್ಲದಕ್ಕೂ ಕೂಡ ಅಲ್ಲಿದ್ದಂತಹ ಸಿಬ್ಬಂದಿ ಅಥವಾ ಸಿಬ್ಬಂದಿ ಏನಿದ್ದಾರೆ ಅವರ ಇನ್ವಾಲ್ವ್ಮೆಂಟ್ ಇರ್ತಾನೆ ಇತ್ತು. ಅವರನ್ನೇ ಎನ್ಕ್ವೈರಿ ಮಾಡ್ತಾ ಇದ್ರು. ಅಂದ್ರೆ ಪ್ರತಿಯೊಂದರಲ್ಲೂ ಕೂಡ ಅಷ್ಟೇ ಹೊರಗಡೆಯಿಂದ ಬಂದು ಅವರನ್ನು ವಾಚ್ ಮಾಡಿ ಅವರನ್ನ ಫಾಲೋ ಮಾಡಿ ಈ ರೀತಿಯಾಗಿ ದರೋಡೆ ಮಾಡಿರುವಂತಹ ಒಂದು ಘಟನೆಗಳು ಇಲ್ಲಿವರೆಗೂ ಬಹುತೇಕ ನಡೆದಿಲ್ಲ. ಆದ್ರೆ ಒಳಗಡೆ ಇದ್ದಂತಹ ಸಿಬ್ಬಂದಿಗಳು ಮತ್ತೆ ಸಿಬ್ಬಂದಿಗಳೇ ಇದಕ್ಕೆ ಕೈ ಜೋಡಿಸಿದ ಬಳಿಕವಷ್ಟೇ ಇಂತಹ ಬೃಹತ್ ದರೋಡೆಯನ್ನ ಮಾಡೋದಕ್ಕೆ ಸಾಧ್ಯವಾಗೋದು. ಯಾಕಂದ್ರೆ ಅದರಲ್ಲಿ ಒಳಗೆ ಇರುವಂತಹ ಒಂದಷ್ಟು ಟೆಕ್ನಿಕ್ಗಳೇನಿದೆ ಅದು ಅವರಿಗೆ ಮಾತ್ರ ಗೊತ್ತಿರುತ್ತೆ. ಅಂದ್ರೆ ಆ ಸಿಬ್ಬಂದಿಗಳಿಗೆ ಗೊತ್ತಿರುತ್ತೆ. ಅವರನ್ನ ಇಲ್ಲಿಗೆ ಡೆಪ್ಯೂಟ್ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಸರಿಯಾದಂತಹ ಒಂದು ಟ್ರೈನಿಂಗ್ಗಳನ್ನು ಕೊಡಲಾಗುತ್ತೆ. ಮತ್ತೆ ಯಾವ ರೀತಿ ಲಾಕ್ಗಳನ್ನು ಮಾಡಬೇಕು, ಯಾವ ರೀತಿ ಈ ದರೋಡೆ ಆಗುವಂತಹ ಸನ್ನಿವೇಶದಲ್ಲಿ ನೀವು ಯಾವ ರೀತಿ ವರ್ತನೆಯನ್ನ ಮಾಡಬೇಕು, ಯಾವ ಬಟನ್ಗಳನ್ನು ಒತ್ತಿ ಅದನ್ನ ಹಣವನ್ನ ಸೆಕ್ಯೂರ್ ಮಾಡ್ಕೊಳ್ಬೇಕು, ಅದೆಲ್ಲದರ ಒಂದು ತರಬೇತಿಯನ್ನ ನೀಡಲಾಗುತ್ತೆ. ಆದರೆ ಇಂತಹ ಒಂದು ಟ್ರೈನ್ಡ್ ಸಿಬ್ಬಂದಿಗಳು ಇದ್ದಾಗಲೂ ಕೂಡ ಈ ರೀತಿಯಾದಂತಹ ಒಂದು ಘಟನೆ ನಡೆದಿದೆ ಅಂತ ಹೇಳಿದ್ರೆ ಇದು ಒಳಗಡೆ ಇದ್ದಂತಹ ವ್ಯಕ್ತಿಗಿಂದಲೇ ಈ ರೀತಿಯಾದಂತಹ ಒಂದು ಕೃತ್ಯ ನಡೆದಿದೆ ಅನ್ನೋದು ನಿನ್ನೆಯಿಂದಲೂ ಕೂಡ ಪೊಲೀಸರಿಗೆ ಬಲವಾದ ಶಂಕೆ ಇತ್ತು. ಈಗ ಸದ್ಯ ವಶಕ್ಕೆ ಪಡೆದಿರುವಂತಹ ಹೇಮಂತ್ ಮತ್ತೆ ಸುನೀಲ್ ಏನಿದ್ದಾರೆ ಬಾಣಸ್ವಾಡಿ ನಿವಾಸಿಗಳು ಅವರಿಂದ ಮಾಹಿತಿಯನ್ನು ತೆಗೆದುಕೊಳ್ಬೇಕಾಗುತ್ತೆ. ಇವರು ಯಾರ ಜೊತೆ ಒಂದು ನಿರಂತರವಾಗಿ ನಂಟಿನಲ್ಲಿದ್ರು, ಈ ಪ್ಲಾನಿಗೆ ಮಾಸ್ಟರ್ ಮೈಂಡ್ ಯಾರು, ಆ ಮಾಸ್ಟರ್ ಮೈಂಡ್ ಯಾವ ಈ ಸಂಸ್ಥೆಗೆ ಸೇರಿದವನ ಅಥವಾ ಬೇರೆ ಯಾರಾದ್ರೂ ವ್ಯಕ್ತಿನ, ಮತ್ತೆ ಈ ಹಿಂದೆ ಏನಾದ್ರೂ ಇದೇ ರೀತಿಯಾದಂತಹ ಒಂದು ಕೃತ್ಯದಲ್ಲಿ ಭಾಗಿಯಾಗಿದ್ದಂತಹ ಹಳೆ ಅಫೆಂಡರ್ಸ್ ಅನ್ನುವಂಥದ್ದು ಕೂಡ ಇಲ್ಲಿ ಪ್ರಮುಖವಾಗಿ ನೋಡ್ಬೇಕಾಗಿದೆ. ಈಗ ಸದ್ಯ ಅವರ ಇಬ್ಬರ ವಿಚಾರಣೆಯನ್ನ ನಡೀತಾ ಇದೆ.
ಸಂಪೂರ್ಣವಾಗಿ ಅವರನ್ನ ಭದ್ರತೆಯ ಮುಖಾಂತರ ತಡರಾತ್ರಿ ಈ ಒಂದು ಠಾಣೆಗೆ ಅಂದ್ರೆ ಈ ಪೊಲೀಸ್ ಸೌತ್ ದಕ್ಷಿಣ ವಿಭಾಗದ ಯಾವುದಾದ್ರೂ ಪೊಲೀಸ್ ಠಾಣೆಯಲ್ಲಿ ಆತನನ್ನ ಇರಿಸಿ ಎನ್ಕ್ವೈರಿ ಮಾಡುವಂತಹ ಕೆಲಸಗಳನ್ನು ಕೂಡ ಮಾಡ್ತಾರೆ. ಯಾಕಂದ್ರೆ ಸಾಮಾನ್ಯವಾಗಿ ಈಗಾಗಲೇ ಸಾಕಷ್ಟು ಒಂದು ಸೆನ್ಸೇಷನಲ್ ಅನಿಸಿಕೊಂಡಂತಹ ಈ ಒಂದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸಾಕಷ್ಟು ಭದ್ರತೆ ಕೂಡ ಬೇಕಾಗುತ್ತೆ. ಈಗ ಸಿದ್ದಾಪುರದಲ್ಲಿ ಪ್ರಕರಣ ದಾಖಲಾಗಿದೆ ಅಂತ ಹೇಳಿ ಗೊತ್ತಾದ್ರೆ ಇಲ್ಲಿ ಜನ ಸೇರುವಂತಹ ಸಾಧ್ಯತೆ ಅಂದ್ರೆ ಕ್ಯೂರಿಯಾಸಿಟಿ ಮೇಲೆ, ಹೀಗಾಗಿ ಇಲ್ಲಿಂದ ಬೇರೆ ಠಾಣೆಗೆ ಶಿಫ್ಟ್ ಮಾಡಿ ಅಲ್ಲಿ ಎನ್ಕ್ವೈರಿಯನ್ನು ಮಾಡುವಂತಹ ಸಾಧ್ಯತೆ ಇದೆ. ಈ ಎನ್ಕ್ವೈರಿ ವೇಳೆ ಮತ್ತಷ್ಟು ಜನರ ಒಂದು ಬಗ್ಗೆ ವಿಚಾರಣೆಯನ್ನ ನಡೆಸಬೇಕು, ಅಂದ್ರೆ ಅವರ ಬಗ್ಗೆ ಮಾಹಿತಿಯನ್ನು ತೆಗೆದುಕೊಳ್ಬೇಕು. ಬಹುದೊಡ್ಡ ರಿಸ್ಕ್ ಅಂತ ಹೇಳಿದ್ರೆ ಅವರಿಂದ ಹಣವನ್ನ ರಿಕವರಿ ಮಾಡೋದು, ಹಣವನ್ನ ಎಲ್ಲೆಲ್ಲಿ ಇಟ್ಟಿದ್ದಾರೆ ಮತ್ತೆ ಯಾರಿಗೆ ಇದನ್ನ ಡಿಸ್ಪ್ಯಾಚ್ ಆಗಿದೆ ಅನ್ನುವಂಥದ್ದು ಕೂಡ ನೋಡ್ಬೇಕಾಗತ್ತೆ. ಅಕಸ್ಮಾತ್ ಇಲ್ಲಿ ಶೇರ್ಗಳನ್ನ ಮಾಡಿಕೊಂಡು ಮತ್ತೊಬ್ಬ ಮಾಸ್ಟರ್ ಮೈಂಡ್ ಏನಿರ್ತಾನೆ ಆತನಿಗೆ ಶೇರ್ ಪಡೆದುಕೊಂಡು ಅಲ್ಲಿಂದ ಬೇರೆ ಕಡೆ ಏನಾದರೂ ಆತ ಎಸ್ಕೇಪ್ ಆದ್ರೆ ಆತನನ್ನ ಹೋಗಿ ಬಂಧಿಸುವಂತಹ ಒಂದು ಪ್ರಕ್ರಿಯೆಗಳು ಕೂಡ ನಡೀತೆ. ಅಂದ್ರೆ ಸ್ವಲ್ಪ ಮಟ್ಟಿಗೆ ಈ ಲಾಂಗ್ ಪ್ರೋಸೆಸ್ ಅಂತ ಹೇಳ್ಬೋದು. ಈ ಇಬ್ಬರು ಸಿಕ್ಕಿದ ತಕ್ಷಣ ಇನ್ನು ಉಳಿದ ಆರೋಪಿಗಳು ಅತಿ ವೇಗವಾಗಿ ಸಿಗ್ತಾರೆ ಅನ್ನೋದು ಸ್ವಲ್ಪ ಮಟ್ಟಿಗೆ ಇದಾಗುತ್ತೆ. ಹೀಗಾಗಿ ಸ್ವಲ್ಪ ರಿಸ್ಕ್ ತೆಗೆದುಕೊಂಡೇ ಪ್ರತಿಯೊಂದು ಅಂದ್ರೆ ಈ ಇಬ್ಬರನ್ನ ಹೇಗೆ ವಶಕ್ಕೆ ಪಡೆದುಕೊಂಡ್ರು ಅದೇ ರೀತಿ ಅವರನ್ನು ಕೂಡ ವಶಕ್ಕೆ ಪಡೆದುಕೊಳ್ಳೋದಕ್ಕೆ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಪೊಲೀಸರು ಮಾಡ್ಕೊಂಡಿದ್ದಾರೆ. ಪ್ರವೀಣ್, ಓಕೆ, ಥ್ಯಾಂಕ್ ಯು ಅಭಿಷೇಕ್ ಮಾಹಿತಿಗೆ.